ಎಲ್ರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಅಂತೂರು ಬೆಂತೂರಿನ ಗ್ರಾಮದಲ್ಲಿ ಈ ಕಳೆದ ಒಂದು ವಾರದ ಹಿಂದೆ ಅಂದರೆ 33 ದಿನಗಳ ಕಾಲ ಅನ್ನ ಆಹಾರ ಗಾಳಿ ಏನೂ ಇಲ್ಲದೆ ಕತ್ತಲ ಕೋಣೆಯಲ್ಲಿ ಇಡೀ ಆ ಕೋಣೆಯ ಭಾಗವನ್ನು ಮುಚ್ಚಲ್ಪಟ್ಟಂಥ ಒಂದು ಪ್ರದೇಶದಲ್ಲಿ ಪೂಜ್ಯರು ಶಿವ ಸಮಾಧಿ ಯೋಗವನ್ನು ಮಾಡಿರುವಂಥ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯರನ್ನು ನಾನು ಬಹಳಷ್ಟು ಗೌರವಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಪೂಜ್ಯರು ಸುಮಾರು ಇಂಥ 16 ಸಿದ್ಧಿ ಸಮಾಧಿ ಯೋಗವನ್ನು ಮಾಡಿರುವಂಥದ್ದು. ಈ ಸಮಾಧಿ ಯೋಗ ಅತ್ಯಂತ ಹೆಚ್ಚಿನ ದಿನಗಳಲ್ಲಿ ಮಾಡಿರುವಂಥದ್ದು ಭಾಳ ಮಹತ್ವ ಪಡೆದಿದೆ. ಅದಲ್ಲದೆ ಬಹಳಷ್ಟು ಮೌನ ಅನುಷ್ಠಾನಗಳನ್ನು ಕೂಡ ಅವರು ಮಾಡಿರುವಂಥದ್ದು, ಭಾಳ ಕಠಿಣ ಮೌನ ಅನುಷ್ಠಾನಗಳನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಒಬ್ಬ ಸಮಾಧಿ ಯೋಗ ಗುರುಗಳು ಹೌದು, ಒಂದು ಅದೃಶ್ಯ ಗುರುಗಳು ಹೌದು, ಈ ಜಗತ್ತಿಗೆ ಅತ್ಯಂತ ದಾರ್ಶನಿಕ ಸ್ವಾಮೀಜಿಗಳು ಅಂತ ಭಾಳಷ್ಟು ಜನ ಇವತ್ತು ಅವ್ರನ್ನ ಹೊಗಳುವಂಥದ್ದು, ಅವ್ರ ಬಗ್ಗೆ ಮಾತನಾಡುವಂಥದ್ದು, ಅವ್ರ ಬಗ್ಗೆ ಗೌರವ ಬಂದಿರುವಂಥದ್ದು, ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಿರುವಂಥದ್ದು, ಅವರ ಮನಸ್ಥಿತಿ ಇರ್ಬೋದು, ಅವ್ರು ನಡೆದಾಡುವಂಥ ವಿಚಾರಗಳಿರ್ಬೋದು, ಅವರಲ್ಲಿರ್ತಕ್ಕಂಥ ಜಗತ್ತಿನ ಲೋಕ ಕಲ್ಯಾಣಕ್ಕಾಗಿ ನೋಡ್ರಿ, ಅವರು ಬಂದ ಮೇಲೆ 33 ದಿವಸ ಅನುಷ್ಠಾನ ಮಾಡಿ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು, ನಾನು ಕಳಸಾ ಬಂಡೂರಿ ಯೋಜನೆ ಯಶಸ್ವಿಯಾಗಲಿಕ್ಕೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ನಾನು 33 ದಿನ ಸಿದ್ಧಿ ಸಮಾಧಿ ಯೋಗವನ್ನು ಮಾಡಿದ್ದೀನಿ ಅಂತಕ್ಕಂಥದ್ದು ಭಾಳ ಮಹತ್ವದ ವಿಚಾರ. ಆದರೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರವರು, ಕಳಸಾ ಬಂಡೂರಿ ಯೋಜನೆ ಕೂಡಲೇ ಆಗಬೇಕು, 6 ತಿಂಗಳಲ್ಲಿ ಇದು ಆಗದೇ ಇದ್ದರೆ ಮತ್ತೆ ನಾನು ಸಿದ್ಧಿ ಸಮಾಧಿ ಯೋಗ ಅನುಷ್ಠಾನವನ್ನು ಮತ್ತೆ ಮಾಡ್ತೀನಿ, ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದು ಇದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಬಹುತೇಕ ಇಂಥ ಸಾಧು ಸತ್ಪುರುಷರು ಬಹುತೇಕ ಈ ಬೂದೇಶ್ವರ ಸ್ವಾಮೀಜಿ ಮಠದಲ್ಲಿ 775 ವರ್ಷ ಬದುಕಿದಂಥ ಹಿರಿಯ ಅಜ್ಜನವರ ಒಂದು ಆದರ್ಶದಲ್ಲಿ ಮತ್ತೆ ಹುಟ್ಟಿ ಬಂದಂಥವರು ಅಂಥ ಜನಪರವಾಗಿ ಕಾಣ್ತಕ್ಕಂಥ ಯಾವುದಾರ ಸ್ವಾಮೀಜಿಗಳು ಇದ್ದರೆ ಅದು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯರು ಅಂತಕ್ಕಂಥದ್ದು ಜನಪರ ವಾಣಿಯಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ಬಹುತೇಕ ಅವರು ಸಿದ್ಧಿ ಸಮಾಧಿ ಅನುಷ್ಠಾನ ಮುಗಿದ ಮೇಲೆ 33ನೇ ದಿನಕ್ಕೆ ಜಗತ್ತಿನ ದೇಶಾದ್ಯಂತ ಅಂದರೆ 33 ದಿನವೂ ಕೂಡ ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದರು. ಕೊನೆಯ ದಿನ ಅಂತೂ ಎಷ್ಟೋ ಜನ, ಎಲ್ಲಿ ನಿಲ್ಲಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದು ಮಟ್ಟದಲ್ಲಿ ಇಡೀ ರಾಜ್ಯದ ಕೇಂದ್ರ ಸರ್ಕಾರದ ಸಚಿವರು ಇರ್ಬೋದು, ರಾಜ್ಯ ಸರ್ಕಾರದ ಸಚಿವರು ಇರ್ಬೋದು, ಬಹುತೇಕ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರಂಥವ್ರು ಇರ್ಬೋದು, ನಮ್ಮ ಜೋಶಿ ಸಾಹೇಬರು ಇರ್ಬೋದು, ಹೀಗೆ ಅನೇಕರು, ವಿಜೇಂದ್ರ ಅಂಥವ್ರು ಇರ್ಬೋದು, ಎಲ್ಲ ಪಕ್ಷದವರು ಕೂಡ ಸಾಕಷ್ಟು ಜನ, ಬಸವರಾಜ ಹೊರಟ್ಟಿ ಸಾಹೇಬರು ಇರ್ಬೋದು, ಇನ್ನೂ ಅನೇಕ ಜನ ಇಂಥ ಒಂದು ಈ ಅನುಷ್ಠಾನದಲ್ಲಿ ಭಾಗವಹಿಸಿ ಪೂಜ್ಯರ ಆಶೀರ್ವಾದವನ್ನು ಪಡೆಯುವಂಥದ್ದು. ಭಾಳ ಸಣ್ಣದಿಂದ ವ್ಯಕ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದು ಬಿಸ್ನೆಸ್ ಮ್ಯಾನ್ ಇರ್ಬೋದು, ನೌಕರಸ್ಥರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ರೈತರು ಇರ್ಬೋದು, ಕೂಲಿಕಾರ ಇರ್ಬೋದು, ಮಹಿಳೆಯರು ಇರ್ಬೋದು, ಮಕ್ಕಳಿರ್ಬೋದು, ಹೀಗೆ ಅನೇಕ ಜನ ಅಲ್ಲಿ ಬಂದು ಅವರ ಆಶೀರ್ವಾದ ಪಡೆಯುವಂಥದ್ದು. ಅದ್ರ ಜೊತೆಗೆ ಅವರ ಅನುಷ್ಠಾನದ ಸಂಕಲ್ಪದ ಅಂತೆಯೇ 775 ವರ್ಷ ಬದುಕಿದಂಥ ಪೂಜ್ಯರ ಒಂದು ಅವರ ನೆನಪಿಗಾಗಿ 775 ಶಿವಲಿಂಗಗಳನ್ನು ಅಲ್ಲಿ ಭಕ್ತರು ಅವರ ಆಶಯದ ಮೇರೆಗೆ ಅವರ ಇದರ ಮೇಲೆ ಅವರ ಆಶೀರ್ವಾದದಿಂದ ಅಲ್ಲಿ ಅನುಷ್ಠಾನಗೊಳಿಸಿರುವಂಥದ್ದು. ಇವೆಲ್ಲವೂ ನೋಡಿದರೆ ಎಲ್ಲೋ ಒಂದು ಕಡೆ ಪವಾಡ ಪುರುಷರು ಮತ್ತೆ ಹುಟ್ಟಿ ಬಂದಿದ್ದಾರೆ, ಈ ಜಿಲ್ಲೆಗೆ ಮತ್ತೆ ಸಿದ್ಧರು ಬಂದಿದ್ದಾರೆ ಅಂತಕ್ಕಂಥದ್ದು ಭಾಳ ಮಹತ್ವದ ವಿಷಯ. ನಿಮಗೆ ಗೊತ್ತಿರಲಿ, ಪಾಪ ಅವರ ಆರೋಗ್ಯದಲ್ಲಿ ಅನಾರೋಗ್ಯ ಇದ್ದರೂ ಕೂಡ ಇವತ್ತು ಉಳುವಿ ಚನ್ನಬಸವೇಶ್ವರನಿಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ರೆ, ಇದು ಈ ದೇಶದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಮಳೆ ಬೆಳೆ ಇಲ್ಲದೆ ಸಾಕಷ್ಟು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಅವರ ಬದುಕು ಹಸನಾಗಬೇಕು, ಅವ್ರ ಬದುಕು ಉಳಿಬೇಕು. ರೈತರು ಉಳಿದ್ರೆ ಈ ಜಗತ್ತು ಉಳಿತದೆ. ಅನ್ನ ಆಹಾರ ನೀಡ್ತಕ್ಕಂಥ ರೈತನೇ ಸತ್ತರೆ ಏನಾಗುತ್ತೆ ಅಂತಕ್ಕಂಥ ದಿಟ್ಟ ನಿಲುವನ್ನು ಇಟ್ಟುಕೊಂಡು ಇವತ್ತು ಮತ್ತೆ ಇಂಥ ಒಂದು ಅನಾರೋಗ್ಯ ಸ್ಥಿತಿಯಲ್ಲೂ ಕೂಡ ಉಳುವಿ ಚನ್ನಬಸವೇಶ್ವರನ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ನೋಡಿ, ಇದು ನಮ್ಮೆಲ್ಲರ ಒಂದು ದೊಡ್ಡ ಕಳಕಳಿಯ ವಿಚಾರ. ಏನಂತೇಳಿದರೆ, ಇಂಥ ಒಂದು ಉತ್ತರ ಕರ್ನಾಟಕದಲ್ಲಿಂಥ ಪ್ರಭಾವಿ ಸ್ವಾಮೀಜಿಗಳು ಇಂಥ ಒಂದು ಸಿದ್ಧಿ ಸಮಾಧಿ ಯೋಗವನ್ನು ಮಾಡಿರುವಂಥದ್ದು, ಈ ಜಗತ್ತಿನಲ್ಲಿ ಅತ್ಯಂತ ಮೇರು ಕಂಡ ನಮ್ಮ ಪ್ರಧಾನಿಗಳು ಮೋದಿಜಿಯವರು
ಮೋದಿಜಿಯವರು ಯೋಗದ ಬಗ್ಗೆ ಇಡೀ ಜಗತ್ತಿಗೆ ಪ್ರಚಾರ ಮಾಡಿರುವಂಥದ್ದು. ಹಾಗಾಗಿ ಇದು ಒಂದು ಯೋಗ, ಸಿದ್ಧಿ ಸಮಾಧಿ ಯೋಗ. ಈ ಯೋಗವನ್ನು ಕೂಡ ವಿಶ್ವಕ್ಕೆ ಪರಿಚಯಿಸಬೇಕು. ಹಾಗಾಗಿ ಮೋದಿಜಿ ಅಂಥವರು ಕೂಡ ಮನ್ ಕಿ ಬಾತ್ನಲ್ಲಿ ಇಂಥ ವಿಚಾರಗಳನ್ನು ಬಹುತೇಕ ಪ್ರಸ್ತಾಪಪಡಿಸಿದರೆ, ಅವ್ರಿಗೆ ಗಮನಕ್ಕೆ ತಂದರೆ ಜಗತ್ತಿಗೆ ಒಂದು ಇಂಥ ಸ್ವಾಮೀಜಿಗಳು, ಅನೇಕ ಸ್ವಾಮೀಜಿಗಳು ಬರುವ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗಿ, ಆದರ್ಶಕ ವ್ಯಕ್ತಿಗಳಾಗಿ ನಮ್ಮ ದೇಶಕ್ಕೆ ಸಂಸ್ಕಾರಗಳು, ಈ ದೇಶದ ಸಂಸ್ಕೃತಿಗಳು, ಧರ್ಮ ಇವೆಲ್ಲ ಉಳಿಲಿಕ್ಕೆ ಇದು ಬಹಳ ಅವಶ್ಯಕತೆ ಇದೆ.